ನಾನು ಚಾಮರಾಜಪೇಟೆಯಿಂದ ಬಂದಿರೋದು. ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೀರಾ, ಸ್ಕ್ರೀನ್ ಪ್ರೊಟೆಕ್ಟರ್ಗೋಸ್ಕರ ಅಂತಾನೆ ಬಂದಿದ್ದೀರಾ ಅಲ್ವಾ? HD ಕ್ಲಿಯರ್ ಹಾಕಿಸ್ಕೊಂಡಿದ್ದೀರಾ. ನೀವು ಮೊದಲು ಯಾವ್ದು ಯೂಸ್ ಮಾಡ್ತಾ ಇದ್ರಿ ಸರ್? ನಾರ್ಮಲ್ UV ಯೂಸ್ ಮಾಡ್ತಾ ಇದ್ದೆ. UV ಗ್ಲಾಸ್ ಯೂಸ್ ಮಾಡ್ತಾ ಇದ್ರಿ. ಓಕೆ, ಅದೆಲ್ಲ ಏರ್ ಬಬಲ್ಸ್ ಬಂದಿತ್ತು ಅಂತ ಚೇಂಜ್ ಮಾಡಿಸ್ಕೊಳಕ್ ಬಂದಿದೆ. ಯಾವ್ದ್ರಲ್ಲಿ ನೋಡಿದ್ರಿ ಸರ್ ವಿಡಿಯೋ ನೀವು ಫಸ್ಟ್? ನಾನು ಇನ್ಸ್ಟಾ ಅಲ್ಲಿ ನೋಡಿದೆ ನಿಮ್ಮ ಪ್ರೊಫೈಲ್. ಓಕೆ, ಅಲ್ಲಿ ಎಲ್ಲ ಫೀಡ್ಬ್ಯಾಕ್ ಎಲ್ಲ ನೋಡಿ ಅಲ್ಲಿಂದ ಬಂದಿರೋದು. ಹೇಗೆ ಅನ್ನಿಸ್ತಾ ಇದೆ? ಲೈಕ್ ಇವಾಗ ಅಲ್ಲಿ ನೋಡಿರೋದಕ್ಕೂ ನೀವು ಯೂಸ್ ಮಾಡ್ತಿದ್ದು ಮೊದಲು UV ಗ್ಲಾಸ್ಗೂ ಇದಕ್ಕೂ ಏನಾದ್ರು ಡಿಫ್ರೆನ್ಸ್ ಅನ್ನಿಸ್ತಾ ಇದೆಯಾ? ಹೌದು, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಫಿನಿಶಿಂಗ್ ಆಮೇಲೆ ಕ್ವಾಲಿಟಿ ಎಲ್ಲ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಐತೆ. ಓಕೆ, ರೀಸನೇಬಲ್ ಪ್ರೈಸ್ ಇದೆ ಅಂತ ಅನಿಸ್ತಿದೆ ಸರ್? ರೀಸನೇಬಲ್ ಐತೆ. ಆಮೇಲೆ ಲೈಫ್ ಟೈಮ್ ಇದು ಪ್ರೀಮಿಯಂ ನೀವು ಪಾಲಿಸಿನೂ ಕೊಡ್ತಾ ಇದ್ದೀರಾ. ಓಕೆ, ಅದನ್ನು ಗುಡ್ ಫೀಚರ್. ಓಕೆ, ರೀಸನೇಬಲ್ ಪ್ರೈಸ್ಗೆ ವ್ಯಾರಂಟಿನೂ ಓಕೆ ಅಂತ ಅನ್ನಿಸ್ತಾ ಇದೆ ನಿಮಗೆ ಅಲ್ವಾ? ಏನ್ ಹೇಳಕ್ ಇಷ್ಟಪಡ್ತೀರಾ ಹಾಗಾದ್ರೆ ಕಸ್ಟಮರ್ಸ್ಗೆ? ಇವಾಗ ಯೂಸ್ ಮಾಡಿ ನೋಡಿದ್ರಿ, ನೀವು ಮೊದಲು UV ಗ್ಲಾಸ್ ಯೂಸ್ ಮಾಡ್ತಾ ಇದ್ರಿ, ಇವಾಗ UV ಗ್ಲಾಸ್ ಯೂಸ್ ಮಾಡೋರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಕಾಮನ್ಲಿ ಇವಾಗ UV ಗ್ಲಾಸ್ ಯೂಸ್ ಮಾಡಿದ್ರೆ ಬೇರೆ ಕಡೆ ಇವಾಗ ಅದು ಡಿಫೆಕ್ಟ್ ಏನಾಗ ಆಗ್ಬಿಟ್ರೆ ಓಕೆ ಅಲ್ಲಿ ಹೋಗಿ ನೀವು ರೀಪ್ಲೇಸ್ ಮಾಡಿದ್ರು ಸೇಮ್ ಪ್ರೈಸ್. ಹೌದು, ಸೇಮ್ ಪ್ರೈಸ್ ಕೊಡಬೇಕು. ನಾರ್ಮಲಿ ಇವಾಗ ಮಾರ್ಕೆಟ್ ಅಲ್ಲಿ 300 350 ನಾರ್ಮಲ್ ರೇಂಜ್ ಇರೋದು. ಈಗ ಅದು ಬ್ರೋಕ್ ಆಗ್ಬಿಟ್ರೆ ನೀವು 350 ಯೂಸ್ ಮಾಡಿ ನೀವು ತಗೊಂಡ್ಬೇಕು. ಇಲ್ಲಿ ನಿಮಗೆ ಪಾಲಿಸಿ ಕೊಡ್ತಾ ಇದಾರೆ, ನಿಮಗೆ ಲೈಫ್ ಟೈಮ್, ನಾಟ್ 1 year 2 year, ಲೈಫ್ ಟೈಮ್ ಕೊಡ್ತಾ ಇದಾರೆ. ಅದು ಗುಡ್ ಆಪ್ಷನ್ ಅಂತ ಹೇಳ್ತೀರಾ? ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ.